ಆ ಮನೆ ನಂದೆ. ಹೇ, ತೆಂಗಿನ ಮರ. ಅದ್ರ ಕೆಳಗಡೆನೆ ಕೂತ್ಕೊಂಡು ನಾನು ಆದಿತ್ಯ ಎಳ್ನೀರು ಕುಡಿತಾ ಇದ್ದಿದ್ದು. ಆ ಮರ ಇನ್ನೂ ಇದೆ. ಈ ಮನೆ ಅಕ್ಕಪಕ್ಕ ಜಾಗ ನೋಡ್ತಾ ಇದ್ರೆ ನನಗೇನೋ ಗೊತ್ತಿದೆ ಅಂತ ಅನ್ಸುತ್ತೆ. ಈ ಮನೆಗೂ ನನಗೂ ಏನೋ ಸಂಬಂಧ ಇದೆ. ಈ ಮನೆಗೂ ನನಗೂ ಏನೋ ಸಂಬಂಧ ಇದೆ ಅಂದಮೇಲೆ ಈ ಮನೆ ಒಳಗಡೆ ಇರೋರ್ಗೂ ನನಗೂ ಸಂಬಂಧ ಇರಲೇಬೇಕಲ್ವಾ? ಈ ಮನೇಲಿರೋದು ಪೊನ್ನಪ್ಪ ಮಾತ್ರ. ಅಂದರೆ ಪೊನ್ನಪ್ಪನೇ ನನ್ನಪ್ಪ. ಅಪ್ಪ 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 ಹೇಗಿದ್ದೀರಾ? ಅಪ್ಪ ಇಲ್ಲಿ ನೋಡಿಪ್ಪ, ನಾನು ನಿನ್ನ ಮಗಳು ಕಾವೇರಿ ಬಂದಿದ್ದೀನಿ. ಅಪ್ಪ ಅಪ್ಪ ಅಪ್ಪಯ್ಯ, ಆದಿತ್ಯ ಸಿಕ್ಬಿಟ್ಟ. ಆದಿತ್ಯ ಆದಿತ್ಯ ಅಂದರೆ ಇವ್ರ ಒಳಗೇನೋ ಒಂದು ಅಲೆ ಹೇಳ್ತಿದೆ. ಹೌದಪ್ಪ, ನಾನು ಹೇಳ್ತಿದ್ನಲ್ಲ ದೊಡ್ಡ ಮನೆಯಲ್ಲಿ ಒಬ್ಬ ನಕಲಿ ಆದಿತ್ಯ ಇದ್ದಾನೆ ಅಂತ. ಅವನು ನಕಲಿ ಆದಿತ್ಯ ಅಲ್ಲ, ನಿಜವಾದ ಆದಿತ್ಯ. ನಿಜವಾದ ಆದಿತ್ಯ ಅವನು. ನಾನೇ ತಪ್ಪು ತಿಳ್ಕೊಂಡಿದ್ದೆ. ನೀವೇನು ಸ್ಪಂದಿಸೋ ಸ್ಥಿತಿಯಲ್ಲಿ ಇಲ್ಲ ಅಂತ ನಂಗೆ ಗೊತ್ತುಪ್ಪ. ಅದೆಷ್ಟೇ ವರ್ಷ ಆಗಲಿ ನೀವು ಸರಿ ಹೋಗೋ ತನಕ ನಾನು ಕಾಯಲೇಬೇಕು. ಕಾಯ್ತೀನಿ, ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ನೀವು ಒಬ್ರು ಸರಿ ಹೋದ್ರೆ ಬಹುಶಃ ಎಲ್ಲ ಸರಿ ಹೋಗ್ಬಿಡುತ್ತೆ. ಆ ಕಡೆ ಆದಿತ್ಯನೂ ಸರಿ ಹೋಗ್ತಾನೆ. ಅದಕ್ಕೋಸ್ಕರನೇ ಜನ್ಮ ಎತ್ತು ಬಂದವಳಿಗೆ ಕಾಯೋ ಕಷ್ಟನಾ ಅಪ್ಪ? ಬೇಗ ಹುಷಾರಾಗಪ್ಪ. ನಿಮ್ಮ ಹಳೆ ನೆನಪುಗಳಲ್ಲಿ ನಾನಿದ್ದೀನಿ. ನಾನು ಯಾರು ಅಂತ ನಿಮಗೆ ಗುರ್ತು ಸಿಕ್ಕರೆ ಇಂಚಾಗಿ ಎಲ್ಲ ನೆನಪಾಗುತ್ತೆ. ನನಗೆ ದೇವ್ರ ಮೇಲೆ ಭಾರ ಹಾಕೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಸಂಜು, ಏನು ರಾಜಾ, ಎಲ್ಲೋಗಿದ್ದೆ? ಮನೆಯಲ್ಲಿ ಕೂತ್ ಬೇಜಾರಾಗಿತ್ತು. ಅದಕ್ಕೆ ತೋಟದಲ್ಲಿ ಆಳುಗಳನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿ. ಹೋ, ರಾಜರು ಊರ್ ಕ್ಷೇಮ ಎಲ್ಲ ವಿಚಾರ ಆಯ್ತು? ಆದಿತ್ಯನಿಗೆ ಬೆನ್ನ ಮೇಲೆ ಒಂದು ಮಚ್ಚೆ ಇತ್ತು, ಅದಿದೆಯಾ ನೋಡು ಈಗಲೇ. ಇದೇನಾ ಸಂಜು, ತೋಟಕ್ಕೆ ಹೋಗಿ ಬಂದಿರೋದು ಸಾಕ್ಷಿ ಅಂತ ಕಸ ಕಡ್ಡಿಲಿ ಹಾಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಹೌದಾ? ಅಯ್ಯೋ ಅದು ಯಾವುದೋ ಗಿಡ ಕ್ಲೀನ್ ಮಾಡಕ್ಕೆ ಹೋಗಿದ್ದೆ, ಅಲ್ಲಾಗಿರ್ಬೇಕು. ಒಂಚೂರು ತೆಗಿಯ. ನೋಡಿ ಎಷ್ಟೊಂದಿದೆ. ಅಂಜು ಪುಟ, ನೀನು ಯಾವಾಗಲೂ ಇಂಥ ಚೈಲ್ಡಿಶ್ ಮಾತುಗಳಿಗೆ ಕ್ಯೂಟ್ ಅನ್ಸೋದು. ಆದರೆ ಒಂದು ಮಾತು ನೆನ್ಪಿಟ್ಕೊ,
ಆ ದೇವ್ರೆ ನಮ್ಮಿಬ್ರು ದೂರ ಮಾಡೋಕ್ಕಾಗದೇ ಇರುವಾಗ ಇನ್ನು ನೀವೆಲ್ಲ ಯಾವ ಲೆಕ್ಕ? ಏನು? ಅಷ್ಟಲ್ದೆ ನೀನು ಚಿಕ್ಕ ಹುಡುಗಿ ಅಂತ ಹೇಳದ್ನ? ಯು ಸೋ ಕ್ಯೂಟ್, ಮುದ್ದು ಹುಡುಗಿ. ಹೋಗಮ್ಮ, ಹೋಗಿ ಆಟ ಆಡ್ಕೋಕಂದ. ಅದೆಲ್ಲ ನನಗೆ ಗೊತ್ತಿಲ್ಲ. ಆದಿತ್ಯ ಮಾವ ನನ್ನವನು. ಒಳ್ಳೆ ಕತೆ. ಆಮೇಲೆ ಕತೆ ಎಲ್ಲ ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ನನ್ನ ಆದಿತ್ಯ ಮಾವನ್ ಬಿಟ್ಟು ಊರಿಗೆ ಹೋಗಿಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ತುಂಬಾ ಕೆಟ್ಟಾಗಿರುತ್ತೆ. ತುಂಬಾ. ನಿನ್ ಹೆಣ ಕೂಡ ನಿನ್ ಮನೆಯವ್ರಿಗೆ ಸಿಗಲ್ಲ. ಏಯ್, ಯಾಕೆ ನಗ್ತಾ ಇದ್ಯಾ ಹೇಳು? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ಈ LKG ಬೇಬಿ ಹತ್ರ MBBS ಬಗ್ಗೆ ಮಾತಾಡ್ದಂಗೆ ಆಯ್ತು. ಏಯ್, ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸ್ಬೇಡ. ಅದೇನು ಹೇಳಬೇಕೋ ಕರೆಕ್ಟಾಗಿ ಹೇಳು. ಓಕೆ, ಕೇಳಿಸ್ಕೊ. ಅದೇನೋ ಮನೆ ಬಿಟ್ಟು ಹೋಗು, ಇಲ್ಲಾಂದ್ರೆ ನಿನ್ನ ಹೆಣ ಕೂಡ ಸಿಗಲ್ಲ, ಇಂಥ ಮಾತುಗಳೆಲ್ಲ ನಿಮ್ಮ ಮನೇಲಿದ್ದಾರಲ್ಲ ದೊಡ್ಡ ಮನುಷ್ಯರು ಮಹೇಂದ್ರ ವರ್ಮಾ ಅವ್ರ ಹತ್ರ ಹೇಳ್ಸು. ಅವ್ರು ಹ್ಞೂ ಅಂದರೆ ಅದೇ ಕ್ಷಣ ಮನೆ ಬಿಟ್ಟು ಹೋಗ್ತೀನಿ. ಓಕೆನಾ? ಅರೆ, ಇದೇನಿದು ನಿನ್ ಬೆನ್ ಮೇಲೆ ಇಷ್ಟೊಂದು ದೊಡ್ಡ ಮಚ್ಚೆ? ಅದಾ, ಅದ್ರ ಕತೆ ಯಾಕೆ ಕೇಳ್ತೀರಾ ಬಿಡಿ. ಏನ್ ಕತೆ? ಅದಾ, ನಾನು ಈಗಿದ್ದೀನಲ್ಲ ಇವಾಗಿಂತ ತುಂಬಾ ಡಿಸೆಂಟು. ಚಿಕ್ಕ ವಯಸ್ಸಲ್ಲಿ ನಮ್ಮ ಮದರ್ ಇಂಡಿಯಾ ಇದಾರಲ್ಲ, ಅವರು ಕೋಪ ಬಂದ್ರೆ ಮಾಕಾಳಮ್ಮನೆ. ನಾನು ಡಬ್ಬಿಯಿಂದ 10 ರೂಪಾಯಿ ಕದ್ದೆ ಅಂತ ಹೇಳಿ ಈ ರೇಂಜಿಗೆ ಬರೆ ಹಾಕಿದೆ. ಸರಿ, ಹೊರಡು. ಎಲ್ಲೇ ಹೋಗೋದಾದ್ರೂ ಹೇಳ್ಬಿಟ್ಟು ಹೋಗು, ಮತ್ತೆ ಮಾಯ ಆಗ್ಬೇಡ, ಆಯ್ತಾ? ಸರಿ. ಡ್ಯಾಡ್, ನಾನು ಹೇಳಿಲ್ವಾ, ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಷ್ಟೇ. ನೋಡಿ, ಮೊದಲು ಆ ವಸುಂಧರಾ ಮಾತಿಗೆ ರಿಯಾಕ್ಟ್ ಮಾಡೋದು ಬಿಡಿ. ನೀವು ಹೀಗೆ ರಿಯಾಕ್ಟ್ ಮಾಡ್ತಾ ಹೋದರೆ ಪ್ರತಿದಿನ ನಿಮ್ಮ ತಲೆಗೆ ಏನಾದರೂ ತುಂಬಿ ಮಜಾ ತಗೊಳ್ತಾನೆ ಇರ್ತಾಳಷ್ಟೇ. ಇರ್ಬೋದು. ಬಹುಶಃ ನೀನು ಹೇಳೋ ಹಾಗೆ ನನಗೆ ಸ್ವಲ್ಪ ರೆಸ್ಟ್ ಬೇಕಿದೆ ಅನ್ಸುತ್ತೆ. ಸರಿ, ರೆಸ್ಟ್ ಮಾಡಿ, ಬರ್ತೀನಿ. ಯಾರು ಕೂಡ ಇರಲಿಲ್ಲ. ಅದಕ್ಕೆ ಅವನ ಸಾವಿನ ವಿಷಯ ಅವನಿಗೆ ನೆನಪಾಗಿ ಬಯಲಾಗೋವರೆಗೂ ಆಸ್ತಿ ಟ್ರಾನ್ಸ್ಫರ್ ಮಾಡದೇ ಇರೋದೇ ಒಳ್ಳೇದಲ್ವಾ? ಸತ್ಯ ಎಲ್ಲ ಹೊರಗೆ ಬರುತ್ತಲ್ಲ, ಆಗೆಲ್ಲ ಗೊತ್ತಾಗತ್ತೆ. ಆ ದಿನ ಇನ್ನೇನು ಹತ್ರ ಇದೆ. ಕೀಪ್ ಕೌಂಟಿಂಗ್ ದ ಡೇಸ್, ಕೀಪ್ ಕೌಂಟಿಂಗ್ ದ ಡೇಸ್. ಸತ್ಯಂ ಅಭಯ ಭದ್ರಂ ವಿಜಯ ಸತ್ಯಂ ಅಖಿಲ ಸತ್ಯಂ ನಿಖಿಲ ಸತ್ಯಂ ಅಚಲ ನಿತ್ಯ